ಇಲ್ಲ ನಾನು ನಿನ್ ಜೊತೆಲಿ ಕಟ್ಟಿಗೆ ಬರೋ ಮನೆಗೆ ಬಂದ್ರೆ ಅಲ್ಲಿ ಒಂದ ಕೂಲಿಯರ್ ಹತ್ರ ಯಾರು ನೋಡ್ಕೊಂತಾರೆ. ನಿಂಗಣ್ಣಂತೂ ಗುತ್ತಿಗೆ ಮೆಣಸಿನ ಸೇರ, ಇನ್ನು ರುದ್ರೇಶಿ ಆ ಕಡೆ ಈ ಕಡೆ ಓಡಾಡಕತಿ. ನಾನ್ ನಿನ್ ಜೊತೆ ಬಂದ್ರೆ ಕೂಲಿಯರ್ ಹತ್ರ ಯಾರು ಇರಲ್ಲ. ಈಗ ನಿನ್ ತಗೊಂಡ್ ನಡಿ, ನಾ ಸಂಜೆ ಕಡೆ ಮನೆಗೆ ಬರ್ತೇನೆ. ಏನಂದ್ರಿ? ನಾನು ಸಚಿವರನ್ನ ಹೊತ್ಕೊಂಡು ಮನೆಗೆ ಹೋಗ್ಬೇಕಾ? ಈ ವಿಚಾರ ಏನಾದ್ರೂ ಮೈದೂರಿಗೆ ಗೊತ್ತಾದ್ರೆ ನಿಮಗಂತೂ ಬಾಯಿ ಬಂದಾಗ ಬೈತಾರೆ. ಹೋಗ್ಲಿ ಅವ್ರಿಗೆ ನಾನೇನೋ ಹೇಳ್ತೀನಿ. ಆದ್ರೆ ಒಂದು ಕೆಲಸ ಮಾಡಿ, ನೀವು ಆಳುಗಳನ್ನ ಕರ್ಕೊಂಡು ಹಾಗೆ ಮೈದೂರನ್ನು ಕೂಡ ಕರ್ಕೊಂಡು ಬನ್ನಿ. ಇಲ್ಲೇನ್ ಮಾಡ್ಬೇಕು? ಏನ್ರಿ ಇದು? 4 ಜನ ಓಡಾಡೋ ದಾರಿ ನಮ್ಮನೆ ನೋಡ್ತಾ ಇದ್ದಾರೆ. ಎಲ್ಲಿ ಬಿಡಿ, ನೀವು ಅಷ್ಟೊಂದು ಆಸೆ ಪಡ್ತಾ ಇದ್ದೀರಲ್ಲ, ಹಾಡ್ತೀನಿ. ನೋಡು, ಬಹಳ ಹುಷಾರಿ.
ಹುಳ ಉಬ್ಡಿಯೋದವು ತಮ್ಮರಿಗೆ ಕಟ್ಗೆ ತಂದೆ ಅಂತ ಹೇಳ್ಬೇಡ. ಕಷ್ಟ ಹೌದಾ? ಒಂದು ಕೆಲಸ ಮಾಡಿ ಆ ಹೊರ ತಲೆ ಮೇಲೆ ಸುಶೀಲ ಅಲ್ಲವೇ? ಹೌದು. ಸರಿ, ಸಮಯವಾಗುತ್ತೆ, ನಾನು ಬರ್ತೇನೆ. ಇಲ್ಲ ಸುಶೀಲ, ಏಕೆ ಇಷ್ಟೊಂದು ಅವಸರ? ನಿನಗೆ ಮಕ್ಕಳಿಲ್ಲ, ಮರಿ ಇಲ್ಲ, ಏಕೆ ಇಷ್ಟೊಂದು ಅವಸರ ಮಾಡುವೆ? ನೋಡಿ, ಮಕ್ಕಳು ಮರಿ ಇಲ್ಲ ಅಂದ್ರೆ ಏನಾಯ್ತು? ಮನೆಯಲ್ಲಿ ಹೇಳೋರು ಕೇಳೋರು ಸಾಕಷ್ಟು ಜನ ಇದ್ದಾರೆ. ನನ್ನ ಮೈದುನ ಮತ್ತು ನನ್ನ ನಾದಿ ನನಗೆ ಮಕ್ಕಳ ಸಮಾನ. ಅಯ್ಯೋ, 9 ತಿಂಗಳು ಎತ್ತು 10 ಮಕ್ಕಳೇ ಅಮ್ಮ ಎನ್ನಲು ಅಪರೂಪವಾಗಿರುವಾಗ ನಾದಿನಿಯರು ನಿನಗೆ ಮಕ್ಕಳ ಸ್ಥಾನ ತುಂಬಲು ಸಾಧ್ಯವೇ? ನೋಡಿ, ಸಾಕು ನೆನೆಸಿ ನಿಮ್ಮ ಮಾತುಗಳನ್ನು. ಅಂದ ಹಾಗೆ ನಿಮಗೂ ಕೂಡ ಒಬ್ಬ ಮಗ ಇದ್ದಾನಲ್ಲ, ಅವನು ನಿನಗೆ ಅಪ್ಪ ಅಂತ ಕರೀತಾನ ಅಥವಾ ಅಕ್ಕನನ್ನ ಕೊಟ್ಟ ಮಾವ ಅಂತ ಕರೀತಾನ? ನಿನ್ನ ಗಂಡ ಮೈದನಿಗಿದ ಬಗ್ಗೆ ನಿನಗೆ ಅಭಿಮಾನವಿದೆ ಅನ್ನೋದಾಯ್ತು. ನೋಡು, ನಿನಗೆ ಮಕ್ಕಳಾಗಲು ನಾನು ಹೇಳಿದಂತೆ ಹೇಳಬೇಕು. ಪಂಜ ಎನ್ನುವ ಸ್ಥಾನ ದೂರವಾಗುತ್ತೆ. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ ನೀತಿ ತಪ್ಪಿ ಹೋದಂತೆ ಕಾಣ್ತಾ ಇದೆಯಲ್ಲ? ಇಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ನಾನು ಜನ್ಮ ಕೊಡುತ್ತೇನೆ ಅಂತ ಅರ್ಥ. ಲೇ ಗೌಡ, ಈ ಭಾರತಾಂಬೆಯ ಮಡಿಲಿನಲ್ಲಿ ಅದೆಷ್ಟೋ ಜನ ಮಕ್ಕಳಿಲ್ಲದೆ ಜೀವನವನ್ನ ಮಾಡ್ತಾ ಇದ್ದಾರೆ. ಹಾಗಂತ ಆ ಹೆಣ್ಣು ಮಕ್ಕಳೆಲ್ಲ ನಿಮ್ಮಂತವ್ರಿಗೆ ಸೆರಗು ಹಾಕೋದಕ್ಕೆ ಹೇಸಿಗೆ ಹೆಣ್ಣು ಮಕ್ಕಳಾಗಿರೋದಿಲ್ಲ. ನೀನು ಕರ್ತ ಅಂತ ಬಂದು ನಿನಗೆ ದೇಹ ಸುಖದ ಆಲಿಂಗನವನ್ನ ಕೊಡೋದಕ್ಕೆ ನಾನೇನು ಬೀದಿ ಸೂಳೇನೂ ಅಲ್ಲ. ಎಲ್ಲ ಕೊಪ್ಪಿದ ಎಣ್ಣೆ, ನಿನ್ನಂತ ಹೆಣ್ಣುಗಳನ್ನ ಎಷ್ಟೇ ನೋಡಿರ್ಲಿಕ್ಕಿಲ್ಲ. ನಿನ್ನಂತ ಕೊಪ್ಪಿದ ಹೆಣ್ಣನ್ನು ಅದು ಎಷ್ಟೇ ನೋಡಿರ್ಲಿಕ್ಕಿಲ್ಲ. ಕಾಬದ ಗೂಳಿಗೆ ಊರು ಹಾಲು ಕರಿ ಹೊಸ ಸಿಕ್ಕರೆ ಅದನ್ನ ಬೆನ್ನತ್ತಿಯೇ ಸುಖ ಪಡುವಂತೆ ಈ ಕಾಬದ ತುಪ್ಪಿಂದ ಬಳತ್ತಿರುವ ಈ ಬಸವನಗೌಡ ನಿನ್ನನ್ನು ಹೇಗೆ ಮಾಡಬೇಕೆಂದು ನನಗೆ ಚೆನ್ನಾಗಿ ಮುಚ್ಚೋ ಸಾಕು ಬಾಯ. ಈ ನಿಮ್ಮ ಕಾಮಕರ ಪುರಾಣ ಏನು ಅಂತ ಹೇಳ್ತೇನೆ ಕೇಳಿ. ಆ ದ್ರೌಪದಿಯನ್ನು ಕೆಳಕಳಿ ಹೋದ ಅವರೆಲ್ಲ ಆ ದುಶ್ಯಾಸನ ರಣರಂಗದಲ್ಲಿ ತಮ್ಮ ಸಾವನ್ನು ತಾವೇ ಕಂಡು ಇನ್ನು ಸೀತಾ ಮಾತೆಯನ್ನು ಅಪಹರಿಸಿದ ಆ ರಾವಣ ಅವರ ಸಾವನ್ನ ಅವನೇ ತಂದುಕೊಂಡ. ಅದೇ ರೀತಿ ನನ್ನನ್ನ ನೀನೇನಾದ್ರೂ ಕೆಳಕೋದಕ್ಕೆ ಬಂದಿದ್ದೆ ಆದ್ರೆ ನೀನು ಕೂಡ ಸಾವಿನ ದೌಡೆಗೆ ಹೋಗ್ತೀಯ. ನನ್ನನ್ನು ಮುಟ್ಟಿದ್ದೆ ಆದ್ರೆ ನೀನು ಸುಟ್ಟು ಭಸ್ಮವಾಗಿ ಹೋಗ್ತೀಯ. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೆ. ಈ ನನ್ನ ಮಾತನ್ನ ನೀನು ಅರ್ಥ ಮಾಡ್ಕೊ. ನಿನ್ನ ಹೆತ್ತೋಳುವುದ ತಾಯಿ, ನೀನು ಬೆಳೆದು ದೊಡ್ಡವರಾಗುವವರೆಗೂ ಅವಳು ನಿನ್ನ ಜೊತೆಲಿ ಇದ್ದು ತಾನೆ. ಆಗ ನಿನಗೂ ಕೂಡ ಒಳ್ಳೆ ಪ್ರಾಯ. ಆ ನಿನ್ನ ತಾಯಿನ ನೀನು ಕಾಂತರ ದೃಷ್ಟಿಯಲ್ಲಿ ನೋಡಿರ್ತೀಯ. ಅದೇ ರೀತಿ ಪರಸ್ತ್ರೀಯರನ್ನ ತಾಯಿಯ ಸಮಾನ ಸಕ್ಕಿನ ಹೆಣ್ಣನ್ನು ಮುಡಿ ಕಟ್ಟುವ ಹೆಣ್ಣಾದ ನಿನಗೆ ಇಷ್ಟಿರಬೇಕಾದರೆ ಕೊನೆ ತೊಟ್ಟೆ ಬೀಜ ತಿಳಿವಿ ರಾಜನತ್ತೆ ಮೆರೆತಿರುವ ಈ ಬಸವನಗೌಡನಿಗೆ ಬೇಡ. ಲೇ ಗೌಡ, ನಿನ್ನಂಥವರಿಗೆ ಒಳ್ಳೆ ಮಾತಿಂದ ಹೇಳಿದ್ರೆ ಮನೆಯುವಂತ ಮೂರ್ಖರು ನೀವಲ್ಲ. ಆನೆಗೆ ಅಂಕುಶ, ಕುದುರೆಗೆ ಚಾಟಿದ್ದಂತೆ ನಿನ್ನಂಥವರಿಗೆ ನನ್ನ ಕಾಲಲ್ಲಿರುವ ಚಪ್ಪಲಿಯ ಸರಿಯಾದ ಆಯುಧ. ಹುಚ್ಚು ಎಣ್ಣೆ, ಆನೆಯನ್ನು ಅಂಕುಶವಿಲ್ಲದೆ ಕುದುರೆಯನ್ನು ಚಾಟಿ ಇಲ್ಲದೆ ಇಂದು ನಿನ್ನಂತ ಹೆಣ್ಣನ್ನು ಹೇಗೆ ಅನುಭವಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ದರಿದ್ರ ಎಣ್ಣೆ, ನನ್ನ ಕಪಾಳ ಮೋಕ್ಷ ಮಾಡಿದೆಯಾ? ನನಗೆ ಕಪಾಳ ಮೋಕ್ಷ ಮಾಡಿದೆಯಾ? ಮುಂದೆ ನಾನು ಯಾರೆಂಬುದು ನಿನಗೆ ತಿಳಿಯುತ್ತದೆ.